ನಮಗೆ ಹೈಟೆಕ್ ಚಿಕಿತ್ಸೆ ಬೇಕು, ಅದಕ್ಕೆ ಹೈಟೆಕ್ ಸೌಲಭ್ಯ ಬೇಕು ಅಂತ ಹೇಳಿ ಜನ ಕೇಳೋದು ಸಾಮಾನ್ಯ. ಈ ಸೌಲಭ್ಯ ಇದ್ರೂ ಕೂಡ ಜನರಿಗೆ ಅದು ಸಿಗ್ತಾ ಇಲ್ಲ. ಕೋಲಾರದಲ್ಲಿ ಹೈಟೆಕ್ ಚಿಕಿತ್ಸೆಗಾಗಿ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. 16 ಕೋಟಿ ವೆಚ್ಚದಲ್ಲಿ ತೀವ್ರ ನಿಗಾ ಘಟಕ ಅಂದ್ರೆ ಐಸಿಯು ರೆಡಿ ಆಗಿದೆ. 4 ತಿಂಗಳಿಂದ ಜಿಲ್ಲಾಸ್ಪತ್ರೆಯಲ್ಲಿನ ಐಸಿಯು ಉದ್ಘಾಟನೆ ಮಾತ್ರ ಆಗಿಲ್ಲ. ಏನ್ ಕಾರಣ ಹಾಗಾದ್ರೆ? ಎಷ್ಟೋ ಸಂದರ್ಭದಲ್ಲಿ ನಾವು ನೋಡಿದೀವಿ, ಎಲ್ಲ ರೆಡಿ ಇರುತ್ತೆ ಎಕ್ವಿಪ್ಮೆಂಟ್ಸ್, ಆದ್ರೆ ಸಿಬ್ಬಂದಿ ಇಲ್ಲ, ಮತ್ತೊಂದು ಕಾರಣ ಅಂತ ಹೇಳಿ ಡಿಲೇ ಮಾಡ್ತಾ ಇರ್ತಾರೆ. ಇಲ್ಲಿ ಉದ್ಘಾಟನೆ ಭಾಗ್ಯ ಯಾಕೆ ಸಿಕ್ಕಿಲ್ಲ? ಉದ್ಘಾಟನೆ ಮಾಡಿ ಅಂತೇಳಿ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಸೂಚನೆ ಕೊಟ್ಟಿದ್ದಾರೆ. ಆರೋಗ್ಯ ಸಚಿವರಿಂದಲೇ ಉದ್ಘಾಟನೆ ಆಗಬೇಕು ಅಂತ ಹೇಳ್ತಾ ಇದ್ದಾರಂತೆ. ಅಧಿಕಾರಿಗಳು ಟೇಪ್ ಕಟ್ ಮಾಡುವಂತ ವಿಚಾರದಲ್ಲಿ 4 ತಿಂಗಳಿಂದ ರಾಜಕೀಯ ನಡೀತಾ ಇದೆ. 2 ಅಂತಸ್ತಿನ ಕಟ್ಟಡದ ಐಸಿಯುನಲ್ಲಿವೆ 50 ಬೆಡ್ಗಳ ವ್ಯವಸ್ಥೆ, ಹೈಟೆಕ್ ಸರ್ಜರಿ ವಿಭಾಗ ಇದೆ, ಮೂಳೆಯ ಶಸ್ತ್ರಚಿಕಿತ್ಸೆ ಇದೆ, ENT ಇದೆ, ನ್ಯೂರಾಲಜಿ ಚಿಕಿತ್ಸೆ ಸೌಲಭ್ಯನೂ ಇದೆ. ಉದ್ಘಾಟನೆ ಮಾತ್ರ ಆಗ್ತಾ ಇಲ್ಲ. ಆರೋಗ್ಯ ಸಚಿವರು ಉದ್ಘಾಟನೆ ಮಾಡಿದ ನಂತರ ಸೇವೆಯನ್ನ ಆರಂಭಿಸ್ತೀವಿ ಅಂತ ಹೇಳಿ ಜಿಲ್ಲಾಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಿಷ್ಟು ವಿಳಂಬ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಒಂದ್ ಕಡೆ ಉಸ್ತುವಾರಿ ಸಚಿವರೇ ಸೂಚನೆಯನ್ನ ಕೊಟ್ಟಿದ್ದಾರೆ, ನನಗೋಸ್ಕರ, ಆರೋಗ್ಯ ಸಚಿವರಿಗೋಸ್ಕರ, ಅವ್ರಿಗೋಸ್ಕರ, ಇವ್ರಿಗೋಸ್ಕರ ಎಲ್ಲ ಕಾಯೋ ನೆಸೆಸಿಟಿ ಇಲ್ಲ. ಈಗ ಐಸಿಯು ರೆಡಿ ಇದೆಯಾ, ಅದನ್ನ ಉದ್ಘಾಟನೆ ಮಾಡಿಬಿಡಿ, ಜನರಿಗೆ ಸೇವೆ ಸಿಗಬೇಕು, ಸೌಲಭ್ಯಗಳು ಸಿಗಬೇಕು ಅಂತಾನೆ ಅದೇ ಉದ್ದೇಶದಿಂದ ಮಾಡಿರೋದಲ್ವಾ. 4 ತಿಂಗಳಾಗಿದೆ, ಆದ್ರೆ ಮೀನಾಮೇಷ ಮಾತ್ರ ಎಣಿಸ್ತಾ ಇದ್ದಾರೆ. ಅಥವಾ ಆರೋಗ್ಯ ಸಚಿವರೇನು ಖುದ್ದಾಗಿ ಹೇಳಿದಾರ, ನಾನೇ ಬರ್ತೀನಿ, ಅದನ್ನು ಉದ್ಘಾಟನೆ ಮಾಡ್ತೀನಿ, ಕ್ರೆಡಿಟ್ ತಗೋತೀನಿ, ಅಲ್ಲಿವರೆಗೂ ಸುಮ್ನಿರಿ ಅಂತ ಅವ್ರೇನಾದ್ರೂ ಹೇಳಿದಾರ? ಸೊ ಅದನ್ನು ನೇರವಾಗಿ ಹೇಳಬೇಕಲ್ವಾ? ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಆಸ್ಪತ್ರೆಗೆ ತುರ್ತು ಚಿಕಿತ್ಸಾ ಕ್ರಿಟಿಕಲ್ ಕೇರ್ ಬ್ಲಾಕ್ ಅಂತ ಒಂದು ಬ್ಲಾಕನ್ನು ಕೋವಿಡ್ ಸಮಯದಲ್ಲಿ ಪ್ರಾರಂಭಿಸಲಾಯಿತು. ಅದನ್ನು ಪ್ರಾರಂಭಿಸಬೇಕಾದಂಥ ಸಮಯದಲ್ಲಿ ಇದ್ದ ಉದ್ದೇಶ ಬೇರೆ ಆಗಿದೆ. ಈಗ ಅದನ್ನು ಸಾಮಾನ್ಯ ಆಸ್ಪತ್ರೆಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ನಮಗೆ ಆದೇಶ ಕೊಟ್ಟಿದ್ದಾರೆ. ಅದೇ ರೀತಿ ಅದಕ್ಕೆ ಅವಶ್ಯಕ ಇರೋ ಸಿಬ್ಬಂದಿ ಕೂಡ NHM ಒದಗಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಸೊ ಕಟ್ಟಡ ರೆಡಿ ಆಗಿದೆ. ಮಾನ್ಯ ಸಚಿವರು ಮತ್ತು ಆರೋಗ್ಯ ಸಚಿವರು, ಉಸ್ತುವಾರಿ ಸಚಿವರು ಅವರ ನಿಗದಿಪಡಿಸಿದ ದಿನಾಂಕದಂದು ಅದನ್ನು ಪ್ರಾರಂಭಿಸಲಾಗುತ್ತೆ. ನಾನು ಒಂದು ಮಾತು ಹೇಳಿದ್ದೀನಪ್ಪ, ಜನಪ್ರತಿನಿಧಿಗಳಿಗೆ ಕಾಯ್ಕೊಂಡು ದಯವಿಟ್ಟು ನೀವು ಓಪನ್ ಮಾಡಿದಿರಿ ಇರಬೇಡಿ, ಓಪನ್ ಮಾಡಿಬಿಡಿ, ಆಮೇಲೆ ಯಾವಾಗ ಬಂದು ಒಂದ್ಸರಿ ಟೆಪ್ ಕಟ್ ಮಾಡಿದ್ರೆ ಆಯಿತು ಅಂತ. ಆ ಹಾಸ್ಟೆಲ್ ಒಂದು ಮಾಡಿದ್ರಲ್ಲ, ಯಾವುದೊಂದು ಅಂಬೇಡ್ಕರ್ ಹಾಸ್ಟೆಲ್, ಅದೇ ಥರ ನಾನು ಹೇಳಿದೆ. ಡೇಟ್ ಸಿಗ್ತಾ ಇಲ್ಲ, ಮಿನಿಸ್ಟ್ರು ಸಿಗ್ತಾ ಇಲ್ಲ, ನಾನು ಸಿಗ್ತಾ ಇಲ್ಲ ಅಂತ ಮಾತಾಡೋದು ಬೇಡಪ್ಪ, ಫಸ್ಟ್ ಓಪನ್ ಮಾಡಿ ವಿದ್ಯಾರ್ಥಿಗಳು ಕಳಿಸ್ಬಿಡಿ ಅಲ್ಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ರೆ ಅದೇ ಥರ ಹಾಸ್ಪಿಟ್ಲು ಸಹ ಹೇಳಿದ್ದೀನಿ. ಬರ್ತೀನಿ, ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಬರ್ತಾರೆ. ಬರೋಕ್ಕಾಗಿಲ್ಲ ಅಂದ್ರೂ ಒಂದು ವಾರದಲ್ಲಿ 10 ದಿನದಲ್ಲಿ ಡೇಟ್ ಫಿಕ್ಸ್ ಮಾಡಿಬಿಟ್ಟು ಅದನ್ನು ಜನಗಳಿಗೆ ಕೊಟ್ಬಿಡೋಕ್ಕೆ, ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಜಿಲ್ಲಾಡಳಿತ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಂತೇಳಿ ಏನು ಕಟ್ಟಡನ ಕಟ್ಟಿದ್ದಾರೆ ಅದನ್ನು ನಿರ್ಲಕ್ಷ್ಯ ಮಾಡ್ದಿರ ಅವ್ರ ಅನುಕೂಲಕ್ಕೆ ತಂದು ಕೊಟ್ಟರೆ ಮಾತ್ರ ಅದಕ್ಕೆ ಸಾರ್ಥಕ ಆಗುತ್ತೆ. ಸುಮ್ಮನೆ ಬೇರೆ ನೆಪಗಳು ಹೇಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ಗಳನ್ನ ತಂದು ಹಾಕ್ದಿರಾ. ಈಗಾಗಲೇ ಇರುವಂಥ ತುರ್ತು ಘಟಕದಲ್ಲಿ ಬರೀ 4-5 ಜನ ಮಾತ್ರ ಬೆಡ್ ಇರೋದು. ಈಗ 60 ಜನ ಬೆಡ್ಡನ್ನು ಕೂಡ ತಯಾರಾದಂಥ ಸ್ಥಿತಿಯಲ್ಲಿ ಇದ್ದರೂ ಕೂಡ ಇನ್ನೂ ಕೂಡ ಅದನ್ನು ಓಪನ್ ಮಾಡಿದ್ರೆ ನಿರ್ಲಕ್ಷ್ಯ ಧಾರಣೆ ತೋರಿಸ್ತಾರಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಮತ್ತು ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ರಾಜಕಾರಣಿಗಳನ್ನ ಕೂಡ ಸೇರಿಸಿ ಎಲ್ಲರೂ ಕೂಡ ಅದನ್ನು ಕೂಡಲೇ ಜನರಿಗೆ ಅನುಕೂಲಕ್ಕೆ ತಂದುಕೊಟ್ರೆ ಇಲ್ಲಿ ಇಡೀ ಜಿಲ್ಲೆಗೆ ಅದು ದೊಡ್ಡದಾದಂಥ ಅನುಕೂಲ ಆಗುತ್ತೆ. ಇಲ್ಲಿ ಬಡ ರೋಗಿಗಳ ವಿಷಯವಾಗಿ ರಾಜಕೀಯ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಸಹಜವಾಗಿ ಪ್ರಶ್ನೆಗಳು ಉದ್ಭವವಾಗುತ್ತೆ. ಈಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಹೇಳ್ತಾ ಇದ್ದಾರೆ, ನೀವು ನನಗೋಸ್ಕರ ಅಥವಾ ಆರೋಗ್ಯ ಮಂತ್ರಿಗಳಿಗೋಸ್ಕರ ಕಾಯೋದು ಬೇಡ, ಇನಾಗ್ರೇಷನ್ ಮಾಡಿಬಿಡಿ, ಅದು ಜನರಿಗೆ ಸೇವೆಗೋಸ್ಕರನೇ ಮಾಡಿರೋದು, ಆ ಸೇವೆ ಸಿಗಲಿ. 4 ತಿಂಗಳಿಂದ ಯಾಕೆ ಕಾಯಿಸ್ತಾ ಇದ್ದಾರಾ? ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ ಅಥವಾ ಅಧಿಕಾರಿಗಳೇ ಇಲ್ಲಿ ಮೊಂಡಾಟ ಮಾಡಿ ರಾಜಕೀಯ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗುತ್ತೆ. ಯಾಕಂದ್ರೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೇಕು, ಆರೋಗ್ಯ ಸಚಿವರು ಬರಬೇಕು, ಆಮೇಲೆ ಉದ್ಘಾಟನೆ ಅಂತ ಹೇಳಿ ಅಲ್ಲಿ ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಜನರಿಗೆ ಸೇವೆ ಬೇಕು ಅಂತ 4 ತಿಂಗಳಿಂದ ಇವರು ವೇಟ್ ಮಾಡಿಸ್ತಾ ಇದ್ದಾರೆ. ಜನರಿಗೆ ಹೈಟೆಕ್ ಚಿಕಿತ್ಸೆ ಸಿಗಬೇಕು ಅಂತ ಹೇಳಿ ಆ ಉದ್ದೇಶದಿಂದನೇ ಮಾಡಿರೋದಲ್ವಾ ಐಸಿಯುನ. ಎಲ್ಲ ಎಕ್ವಿಪ್ಮೆಂಟ್ಸು ರೆಡಿ ಇದೆ. ಅಧಿಕಾರಿಗಳು ಫಸ್ಟ್ ಮನ್ಸು ಮಾಡಬೇಕು, ಆಮೇಲೆ ಮಿನಿಸ್ಟರ್ ಕರೆಸ್ಲಿ. ಮಿನಿಸ್ಟರ್ಸ್ ಯಾವಾಗಲಾದ್ರೂ ಬಂದು ವಿಸಿಟ್ ಮಾಡಿ ಹೋಗ್ಲಿ, ಸೌಲಭ್ಯ ಹೆಂಗಿದೆ ನೋಡ್ಕೊಂಡು ಹೋಗ್ಲಿ. ದಿನೇಶ್ ಗುಂಡೂರಾವೇ ಬೇಕು ಉದ್ಘಾಟನೆಗೆ ಅಂತೇಳಿ ಹಠ ಹಿಡಿದು ಕೂತಿರೋದು ಯಾಕೆ ಹಾಗಾದ್ರೆ? ಕೋಲಾರ ಜಿಲ್ಲಾಸ್ಪತ್ರೆ ಡಾಕ್ಟರ್ಸೇ ಇಲ್ಲಿ ಅಧಿಕಾರಿಗಳೇ ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡಿದ್ದಾರಾ ಅಂತೇಳಿ ಒಂದು ಪ್ರಶ್ನೆ ಉದ್ಭವವಾಗುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್.
4 ತಿಂಗಳಾಗಿದೆ, ಎಲ್ಲ ಎಕ್ವಿಪ್ಮೆಂಟ್ಸು ರೆಡಿ ಇದೆ, ICUನಲ್ಲಿ ಸೇವೆ ಇಷ್ಟೊತ್ತಿಗೆ ಲಭ್ಯ ಆಗಬೇಕಾಗಿತ್ತು. ಇಲ್ಲಿ ರಾಜಕೀಯ ಮಾಡ್ತಿರೋರು ಯಾರು? ಆರೋಗ್ಯ ಸಚಿವರೇ ಬರಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರೇ ಬರಬೇಕು ಅಂತೇಳಿ ಇಲ್ಲಿ ಸೂಚನೆ ಕೊಟ್ಟರು ಕೂಡ ಉದ್ಘಾಟನೆ ಯಾಕೆ ಮಾಡ್ತಿಲ್ಲ? ಖಂಡಿತ ಶ್ರೀಮತಿ ಶೆಟ್ಟಿ, ನಾವು ಸುದ್ದಿಯಲ್ಲಿ ಕೇಳಿಸ್ಕೊಂಡ್ವಿ. ಖುದ್ದು ಉಸ್ತುವಾರಿ ಮಂತ್ರಿ ಬೈರತಿ ಸುರೇಶ್ ಅವರು ಹೇಳಿದ್ದಾರೆ, ನೀವು ಯಾವುದೇ ಒಂದು ಡೇಟ್ಗಾಗಿ ಕಾಯಬೇಡಿ, ಖಂಡಿತ ಈಗಷ್ಟೇ ಒಂದು ವಾರದಲ್ಲಿ ಉದ್ಘಾಟನೆ ಮಾಡಿ ನೀವು ಏನು ಸಾರ್ವಜನಿಕರಿಗೆ ಒಂದು ಸೇವೆಯನ್ನ ಕೊಡ್ಲಿಕ್ಕೆ ಆರಂಭಿಸಿ ಅಂತಕ್ಕಂಥ ಒಂದು ಮಾತನ್ನ ಹೊರ ಹೇಳಿದ್ದು ನವೆಂಬರ್ 21ರಂದು. ಅಂದ್ರೆ ಇವತ್ತು ನಾವು ಗಮನಿಸಬಹುದು, ಡಿಸೆಂಬರ್ 20 ಕಳೀತಾ ಇದ್ರು ಕೂಡ ಇಂದು ಕೂಡ ಈ ಒಂದು ಆಸ್ಪತ್ರೆ ಉದ್ಘಾಟನೆ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೇವಲ ಆರೋಗ್ಯ ಇಲಾಖೆ ಅಧಿಕಾರಿಗಳು ಏನು ಆರೋಗ್ಯ ಸಚಿವರನ್ನ ಮೆಚ್ಚಲಿಕ್ಕೆ ಹೊರಟಿದ್ದಾರಾ ಅಂತಕ್ಕಂಥ ಪ್ರಶ್ನೆ ಇದೀಗ ಒಂದು ಉದ್ಭವ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಜನಪ್ರತಿನಿಧಿಗಳು ಇಲ್ಲದೆ ಇದ್ರು ಕೂಡ ಈ ಒಂದು ಆಸ್ಪತ್ರೆಯ ಒಂದು ತುರ್ತು ಚಿಕಿತ್ಸಾ ಘಟಕ ಏನಿದೆ ಅದು ಸಾರ್ವಜನಿಕರಿಗೆ ಲಭ್ಯವಾಗಲಿ. ಯಾಕಂತ ಹೇಳಿದ್ರೆ ಸುಮಾರು 16 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಒಂದು ಆಸ್ಪತ್ರೆ. ಹಾಗಾಗಿನೇ ಈ ಒಂದು ಸಾರ್ವಜನಿಕರಿಗೆ ತಾವು ಸೇವೆ ಕೊಡಿ ಅಂತಕ್ಕಂಥ ಒಂದು ಮಾತನ್ನ ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳಿದ್ರೆ, ಇನ್ನು ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾಕೋ ಇದಕ್ಕೆ ಒಂದು ಮೀನಮೇಷವನ್ನ ಎಣಿಸ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಕಳೆದ 4 ತಿಂಗಳ ಹಿಂದೆನೆ ಈ ಒಂದು ಕಟ್ಟಡ ಉದ್ಘಾಟನೆಗೆ ಸಜ್ಜಾಗಿರ್ತಕ್ಕಂಥದ್ದು. ಆಗಿದ್ರು ಕೂಡ ಈ ಒಂದು ಅಧಿಕಾರಿಗಳು ಯಾಕೋ ಒಂದು ಮೀನಮೇಷವನ್ನು ಎಣಿಸ್ತಾ ಇದ್ದಾರೆ. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಒಂದು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ 2021ರಲ್ಲಿ ಆರಂಭ ಆಗಿದಂತ ಕಾಮಗಾರಿ ಕುಂಠಿತ ಸಾಗಿ ಇದೀಗ ಮುಕ್ತಾಯ ಆಗಿದ್ರು ಕೂಡ ಜನರಿಗೆ ಈ ಒಂದು ಸೇವೆ ಸಿಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಏನು ಚಿಕ್ಕದಾದಂತಹ ಒಂದು ತುರ್ತು ಚಿಕಿತ್ಸಾ ಕೊಠಡಿ ಇದೆ. ಆದ್ರೆ ಇಲ್ಲಾದ್ರೆ ಸುಮಾರು 50ಕ್ಕೂ ಹೆಚ್ಚು ಒಂದು ಬೆಡ್ಗಳ ವ್ಯವಸ್ಥೆ ಇದೆ, ಮತ್ತೆ ಹೈಟೆಕ್ ಚಿಕಿತ್ಸೆ ಕೊಡ್ತಕ್ಕಂಥ ಎಲ್ಲ ಒಂದು ತಂತ್ರಜ್ಞಾನ. ಉಸ್ತುವಾರಿ ಸಚಿವರು ಹೇಳಿದ್ದಾಯ್ತು, ನಾನ್ ಬೇಕು ಅಂತಿಲ್ಲ, ಯಾವತ್ತಾದ್ರೂ ಬರ್ತೀನಿ ನಾನು, ಬಟ್ ಜನರಿಗೆ ಸೇವೆಗೆ ಅದು ಲಭ್ಯವಾಗಬೇಕು ಅಂತ ಹೇಳಿ. ಇನ್ನೊಂದ್ ಕಡೆ ದಿನೇಶ್ ಗುಂಡೂರಾವೇ ಬರ್ಬೇಕು ಅಂತ ಹೇಳಿ ಯಾರು ಪಟ್ಟು ಹಿಡಿದು ಕೂತಿದ್ದಾರೆ? ಅಥವಾ ಸಚಿವರೇ ಏನಾದ್ರು ಹೇಳಿದಾರಂತ, ನಾನು ಬರ್ದೆ ಅದನ್ನ ಉದ್ಘಾಟನೆ ಮಾಡಂಗಿಲ್ಲ, ಕ್ರೆಡಿಟ್ ನನಗೆ ಬೇಕು ಅಂತ ನೇರವಾಗಿ ಹೇಳಿದಾರಂತ? ಆ ರೀತಿಯಾಗಿ ಒಂದು ಸೂಚನೆ ಇದ್ರೂ ಕೂಡ ಇರ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಜಿಲ್ಲಾಸ್ಪತ್ರೆ ಇರ್ತಕ್ಕಂಥ ಏನು ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರು ಹೇಳ್ತಾ ಇದ್ದಾರೆ, ನಮ್ಗೆ ಏನು ಆರೋಗ್ಯ ಸಚಿವರ ಒಂದು ದಿನಾಂಕ ಸಿಗ್ತಾ ಇಲ್ಲ, ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಜಿಲ್ಲೆಯನ್ನು ಆರೋಗ್ಯ ಇಲಾಖೆ ಮಂತ್ರಿಗಳು ಬಂದು ಉದ್ಘಾಟನೆ ಮಾಡ್ತಾರೆ. ಹಾಗಾಗಿನೇ ಎಲ್ಲ ಒಂದ್ ಕಡೆ ಆರೋಗ್ಯ ಮಂತ್ರಿಗಳೇ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಇದಕ್ಕೆ ಒಂದು ವಿಳಂಬವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಒಂದು ಟೀಕೆ ವ್ಯಕ್ತವಾಗ್ತದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳು ಈ ರೀತಿಯಾಗಿ ಆರೋಗ್ಯ ಇಲಾಖೆ ಸಚಿವರನ್ನ ಓಲೈಕೆ ಮಾಡೋದು ಬಿಟ್ಟು ಸಾರ್ವಜನಿಕರಿಗೆ ಹಾಗೆ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಏನು ತೀವ್ರ ನಿಗಾ ಘಟಕವನ್ನ ಅತಿ ಬೇಗ ಈ ಒಂದು ಉದ್ಘಾಟನೆ ಮಾಡ್ಬೇಕು ಅನ್ನತಕ್ಕಂಥದ್ದು ಸಾರ್ವಜನಿಕರ ಒತ್ತಾಯವಾಗಿರ್ತಕ್ಕಂಥ ಶರ್ಮಿತಾ ಶೆಟ್ಟಿ. ಈಗ ಮಂತ್ರಿಗಳಿರೋದ್ರು ಜನ ಸೇವೆ ಮಾಡಕ್ಕೆ, ವೈದ್ಯರಿರೋದು ಕೂಡ ರೋಗಿಗಳ ಸೇವೆ, ಅದು ಕೂಡ ಜನ ಸೇವೆನೆ. ಇಲ್ಲೇನು ವೈದ್ಯರು ಸೇರ್ಕೊಂಡು ಸಚಿವರ ಸೇವೆ ಮಾಡಕ್ಕೆ ಅಥವಾ ರಾಜಕಾರಣದಲ್ಲಿ ಸೇವೆ ಮಾಡಕ್ ಹೊರಟಿದಾರ ಹೆಂಗೆ? ಹೌದು ಶ್ರೀಮತಿ ಶೆಟ್ಟಿ, ಈ ನಿಟ್ಟಿನಲ್ಲಿ ನಮ್ಗೆ ಅರ್ಥವಾಗ್ತಾ ಇರ್ತದ್ದು ಏನು ಖುದ್ದು ನವೆಂಬರ್ 21ರಂದು ಉಸ್ತುವಾರಿ ಮಂತ್ರಿ ಹೇಳ್ತಾರೆ, ಒಂದು ವಾರದಲ್ಲಿ ಉದ್ಘಾಟನೆ ಮಾಡಿ ಪೂಜೆ ಮಾಡಿ ನಂತರ ನಾವು ಯಾವಾಗಾದ್ರೂ ಬೇಕಾದ್ರೆ ದೊಡ್ಡದಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಈ ಒಂದು ಆಸ್ಪತ್ರೆ ಉದ್ಘಾಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದ್ರೂ ಕೂಡ ಅಧಿಕಾರಿಗಳು ಏನು ಆರೋಗ್ಯ ಸಚಿವರನ್ನ ಹೋಲೈಕೆ ಮಾಡ್ತಾ ಇರೋದು ಇಲ್ಲಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ನಾವು ಗಮನಿಸಬಹುದು, ಕಾಯಂ ಆಗಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಸರ್ಜನ್ ಅಧಿಕಾರಿ ಇಲ್ಲ, ಇಲ್ಲಿರ್ತಕ್ಕಂಥ ಪ್ರಭಾರಿ ಅಧಿಕಾರಿಗಳೇ ಇಲ್ಲಿ ಒಂದು ಆಡಳಿತವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಜಿಲ್ಲಾ ಒಂದು ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣಾಧಿಕಾರಿಗಳು ಕೂಡ ನೇಮಕವಾಗಿದ್ದಾರೆ. ಅಲ್ಲೂ ಕೂಡ ಈ ರೀತಿಯಾಗಿ ಒಂದು ಕುರ್ಚಿಗಾಗಿ ಕಚ್ಚಾಟ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಆರೋಗ್ಯ ಸಚಿವರನ್ನ ಒಂದು ಮನವೊಲಿಕೆ ಮಾಡುವಂತದ್ದು ಮತ್ತೆ ಅವ್ರನ್ನ ಹೋಲಿಕೆ ಮಾತಾಡೋದಕ್ಕೆ ಕೋಲಾರ MLA ಆಗಿರುವಂತ ಕೊತ್ತೂರು ಮಂಜುನಾಥ್ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೊತ್ತೂರು ಮಂಜುನಾಥ್ ಅವರೇ, ಏನಿದ್ ಜಟಾಪಟಿ, ಜಿಲ್ಲಾಸ್ಪತ್ರೆಯಲ್ಲಿ ICU ಎಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಇದೆ, 4 ತಿಂಗಳಿಂದ ಉದ್ಘಾಟನೆ ಆಗಿಲ್ಲ ಅಂದ್ರೆ ಏನ್ ಅದರ ಅರ್ಥ? ಯಾರು ಬರ್ಬೇಕು ಅಂತ ವೇಟ್ ಮಾಡ್ತಿದಾರಲ್ಲಿ? ಯಾರು ಬರ್ಬೇಕು ಅಂತ ವೇಟಿಂಗ್ ಇಲ್ಲ, ಏನು ಇಲ್ಲ ಮೇಡಮ್. 4 ತಿಂಗಳಿಂದ ಏನು ರೆಡಿ ಇಲ್ಲ, ಯಾವ್ದೋ ರಾಂಗ್ ಇನ್ಫಾರ್ಮೇಶನ್ ಇದೆ ಇದು. ಸರಿ, ನೀವು ವಿಸಿಟ್ ಮಾಡಿದ್ರಲ್ಲ, ಏನ್ ಪರಿಸ್ಥಿತಿ ಇದೆ? ನಾನು 1 ವೀಕ್ ಬ್ಯಾಕ್ 10 ಡೇಸ್ ಬ್ಯಾಕ್ ನಾನು ಹಾಸ್ಪಿಟಲ್ಗೆ ಹೋಗಿ ವಿಸಿಟ್ ಮಾಡಿದ್ದೀನಿ. ನಿಮ್ಮ ಪತ್ರಕರ್ತರನ್ನೇ ಕೇಳ್ಕೋಬಹುದು, ನಿಮ್ಮ ಮಾಧ್ಯಮ ಮಿತ್ರನವ್ರು ಕೇಳ್ಕೋಬಹುದು. ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ, 10 ಡೇಸ್ ಬ್ಯಾಕ್ ಹೋಗಿದ್ದೆ. ನಾನು ಎವ್ರಿ ಮಂತ್ ಅಲ್ಲಿ 2 ಟೈಮ್ಸ್ ಹಾಸ್ಪಿಟಲ್ ವಿಸಿಟ್ ಮಾಡ್ತಾನೆ ಇರ್ತೀನಿ. ಹಾಸ್ಪಿಟಲ್ ವಿಸಿಟ್ ಮಾಡಿದ್ದೀನಿ, ಎಲ್ಲ ರೆಡಿ ಮಾಡ್ತೀವಿ ಸರ್, ಒಂದು ವಾರದ ಒಳಗಡೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರು. ಆಗಿದ ತಕ್ಷಣ ನನಗೆ ಮಾಹಿತಿ ಕೊಡಿ, ನಾವು ಇಮಿಡಿಯೇಟ್ ಆಗಿ ಅದನ್ನ ಇನಾಗ್ರೇಷನ್ ಮಾಡೋಣ. ನಾವು ಅವ್ರು ಬರ್ಬೇಕು. ಯಾಕೆ ಆಗ್ತಿದೆ? ನೀವಂದ್ರೆ 10 ಡೇಸ್ ಅಂತ, ಒಂದ್ ಕಡೆ ಉಸ್ತುವಾರಿ ಸಚಿವರು ಹೇಳಿದರೆ ಒಂದು ವಾರದೊಳಗ ಅದು ಉದ್ಘಾಟನೆ ಮಾಡ್ಬಿಡಿ ನನಗೋಸ್ಕರ ಅಥವಾ ಆರೋಗ್ಯ ಸಚಿವರಿಗೆ ಕಾಯ್ಬೇಡಿ ಅಂತ ಅವರು ಸ್ಪಷ್ಟವಾಗಿ ಸೂಚನೆ ಕೊಟ್ಟ ಮೇಲೂ ಉದ್ಘಾಟನೆ ಯಾಕಾಗಿಲ್ಲ? ಇಲ್ಲ ಇಲ್ಲ ಇಲ್ಲ, ಉಸ್ತುವಾರಿ ಸಚಿವರು ನನಗೇನು ಹೇಳಿಲ್ಲ. ನನ್ನ ಮಾಹಿತಿ ಅಲ್ಲ, ಮಾಧ್ಯಮದವ್ರ ಮುಂದೆನೇ ಅವ್ರು ಹೇಳಿದ್ದಾರೆ, ನಮ್ಮ ಹತ್ರ ಬೈಟ್ ಇದೆ. ಅದು ಹೇಳಿರ್ಬೋದು, ನನಗ್ ಗೊತ್ತಿಲ್ಲ. ಅವ್ರು ಹೇಳಿರೋದು ನಾನು ಕೇಳುವಿಲ್ಲ. ನಾನು ಹಾಸ್ಪಿಟ್ಲ್ಗೆ 1 ವೀಕ್ ಬ್ಯಾಕ್ 15 ಡೇಸ್ ಇರ್ಬೋದು, 15 ಡೇಸ್ ಬ್ಯಾಕ್ ನಾನು ಹಾಸ್ಪಿಟ್ಲ್ಗೆ ಹೋಗಿ ವಿಸಿಟ್ ಮಾಡಿದ್ದೀನಿ. ಆ ಟೈಮಲ್ಲಿ ನಾನು ಹೇಳಿದ್ದೀನಿ, ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಕ್ಲಿಯರ್ ಆಗಿದ ತಕ್ಷಣ ನನಗೆ ಇಮಿಡಿಯೇಟ್ ಹೇಳಿ, ನಾವು ಅವ್ರಿಗೆ ಇವ್ರಿಗೆ ವೆಯ್ಟ್ ಮಾಡೋದಿಲ್ಲ. ಹಾಸ್ಪಿಟಲ್ ವಿಚಾರ ಬಂದಾಗ ನಾವು ಯಾರಿಗೂ ವೆಯ್ಟ್ ಮಾಡಬೇಕಾಗಿಲ್ಲ. ಇದು ಜನಗಳಿಗೆ ಬೇಕಾಗಿರುವಂಥದ್ದು, ಎಮರ್ಜೆನ್ಸಿ ಇರುವಂಥದ್ದನ್ನ
ಇನಾಗ್ರೇಷನ್ ಮಾಡಿ ನೀವು ಸ್ಟಾರ್ಟ್ ಮಾಡಿ ಅಂತಲೂ ಹೇಳಿದ್ದೀನಿ ನಾನು. ಬೇಕಾದ್ರೆ ನೀವು DSC ಇವಾಗ ಟ್ರಾನ್ಸ್ಫರ್ ಆಗಿದ್ದಾರೆ, DSC ಟ್ರಾನ್ಸ್ಫರ್ ಆಗ್ಬಿಟ್ಟಿದ್ದಾರೆ ಅವರು. ನಾನು ಅದನ್ನ ಹೇಳ್ಬಿಟ್ಟು ಬಂದಿದ್ದು, ಇನ್ನ ನನ್ನ ಹಂಗಾದ್ರೆ ಗಮನಕ್ಕೆ ವೈದ್ಯರು ಅಧಿಕಾರಿಗಳಲ್ಲಿ ಕಳ್ಳಾಟ ಮಾಡ್ತಿದಾರಾ, ರಾಜಕಾರಣ ಮಾಡಕ್ ಹೊರಟಿದಾರಾ, ಹೆಂಗೆ? 100%. ನಾನು ಮೊನ್ನೆ ಹೋಗಿದ್ದಾಗ ಬೇಕಂದ್ರೆ ನೀವು ವಿಸಲ್ಸ್ ನೋಡ್ಬೋದು, ನಿಮ್ಮ ಮೀಡಿಯಾದವ್ರನ್ನ ಕೇಳ್ಕೋಬಹುದು. ನೆಕ್ಸ್ಟ್ ದಿವಸ ಮುಂಚೆ ನಾನು ಹಾಸ್ಪಿಟ್ಲ್ಗೆ ಹೋಗಿದ್ದೀನಿ ಅಂತ ನೀವೇ ನೋಡಿ. 15 days ಆಗಿದೆ ನಾನು ಹೋಗಿದ್ದೀನಿ, ವಿಸಿಟ್ ಮಾಡಿದ್ದೀನಿ, ಹೇಳಿದ್ದೀನಿ. ಆಗಿದ ತಕ್ಷಣ ಇಮಿಡಿಯೇಟ್ ಹೇಳಿ ನಾವು ಯಾರಿಗೂ ವೆಯ್ಟ್ ಮಾಡಬಾರ್ದು. ವೆಯ್ಟ್ ಮಾಡುವಂತ ಪರಿಸ್ಥಿತಿ ಇರುವಂತ ಜಾಗ ಅಲ್ಲ ಇದು ಹಾಸ್ಪಿಟಲ್ ಇರೋದ್ರಿಂದ ಪಬ್ಲಿಕ್ಗೆ ಯೂಸ್ ಆಗುವಂತದ್ದು. ಮಾತಿಗೂ ಕಿಮ್ಮತ್ ಕೊಡ್ತಿಲ್ವಾ ಅಲ್ಲಿರುವಂತ ವೈದ್ಯರು? ಇಲ್ಲ, ಇನ್ನ ನಮ್ಮ ಮಾತು ಕಿಮ್ಮತ್ ಕೊಡ್ತಾ ಇಲ್ಲ ಅಂತ ಹೇಳ್ಬೇಡಿ. ಇನ್ನ ರೆಡಿ ಆಗಿದೆ ಇಲ್ವೋ ಗೊತ್ತಿಲ್ಲ. ನಾನು ಇವತ್ತು ಕೋಲಾರಲ್ಲಿ ಇದ್ದೀನಿ, ಈಗ ಹೋಗ್ತೀನಿ ನಾನು ಹಾಸ್ಪಿಟ್ಲ್ ಹತ್ರ. ನಮ್ಮ ರಿಪೋರ್ಟರ್ನು ಪ್ರಶ್ನೆ ಮಾಡ್ತಾರೆ ಬೈರತಿ ಸುರೇಶ್ ಅವ್ರಿಗೆ. ಅವ್ರು ಹೇಳ್ತಾರೆ ಒಂದು ವಾರದಲ್ಲಿ ಆಗ್ಲೇಬೇಕು ಇನಾಗ್ರೇಷನ್. ಈ ಹಿಂದೆನೂ ನಾವು ಹಂಗೆ ಮಾಡಿದ್ವಿ ಹಾಸ್ಟೆಲ್ ವಿಷಯವಾಗಿ. ಫಸ್ಟ್ ಅಂದ್ರೆ ಮಕ್ಳನ್ನ ಕಳಿಸ್ಬಿಡಿ, ಆಮೇಲೆ ಇನಾಗ್ರೇಷನ್ ಒಂದಿನ ನಾವು ಎಲ್ಲ ಸಮಯ ಹೊಂದಾಣಿಕೆ ಆದಾಗ ಬಂದು ಟೇಪ್ ಕಟ್ ಮಾಡ್ತೀವಿ. ಇಲ್ಲೂ ಹಂಗೆ ಮಾಡಿ ಅಂತ ಹೇಳಿದೀನಿ ಅಂತ 1 ವಾರ ಟೈಮ್ ಕೊಟ್ಟಿದ್ದಾರೆ, ಆದ್ರೂ ಉದ್ಘಾಟನೆ ಆಗಿಲ್ಲ ಅಂದ್ರೆ? ಇಲ್ಲ ಮೇಡಮ್, ಅದು ಸ್ವಲ್ಪ ಪೇಂಟಿಂಗ್ ಕೆಲಸ ಇತ್ತು, ಅಲ್ಲಲ್ಲಿ ಸ್ವಲ್ಪ ಸರಿಯಾಗಿ ಮಾಡಿರ್ಲಿಲ್ಲ. ಅದನ್ನೆಲ್ಲ ಮಾಡಕ್ ಹೇಳಿದ್ವಿ ನಾವು ಅವತ್ತು ಹೋದಾಗ. ಚಿಕ್ಕ ಪುಟ್ಟ ಕೆಲಸ ಅದಿತ್ತು. ಆಮೇಲೆ ಹ್ಯಾಂಡ್ ಓವರ್ ತಗೊಳ್ಳೋದಕ್ಕೆ ಅವರು ಲೆಟರ್ ಕೊಟ್ಟಿದ್ರು. ಹ್ಯಾಂಡ್ ಓವರ್ ತಗೊಳ್ಳೋಕ್ ಮುಂಚೆ ನಾವೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ವಿ. ಚಿಕ್ಕ ಪುಟ್ಟ ಕೆಲಸ ಇರೋದನ್ನೆಲ್ಲ ಸರಿ ಮಾಡ್ಕೊಡಿ ಅಂತ ಹೇಳಿದ್ವಿ ಅವ್ರಿಗೆ. ಜನರೇಟರ್ ಒಂದು ಹಾಕಿರ್ಲಿಲ್ಲ, ಆಮೇಲೆ UPS ಹಾಕಿರ್ಲಿಲ್ಲ ಅಲ್ಲಿ. ನಿಮ್ ಸಾಮಾಜಿಕ ಕಳಕಳಿಯನ್ನು ಕೂಡ ನಾವು ಒಪ್ಕೊಳ್ತೀವಿ, ಫಾಲೋ ಅಪ್ ಮಾಡಿದೀವಿ. ಕೊತ್ತೂರು ಮಂಜುನಾಥ್ ಅವರೇ, ನೀವೇ ಹೇಳ್ದಂಗೆ ನೀವು ಆಸ್ಪತ್ರೆಗೆ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಿರ್ತೀರಾ. ಈಗ 15 ದಿವಸ ಆಗಿದೆ. ಈಗ ಜನಸೇವೆಗೋಸ್ಕರನೇ ಅಲ್ವಾ ಅದ್ ಮಾಡಿರೋದು? 16 ಕೋಟಿ ಅಂದ್ರೆ ಏನ್ ಕಮ್ಮಿ ದುಡ್ಡ ಅದು? ದಯವಿಟ್ಟು ಇದನ್ನ ನೀವು ಫಾಲೋ ಅಪ್ ಮಾಡ್ಬೇಕು ಸರ್. ಆದಷ್ಟು ಬೇಗ ಇದು ಉದ್ಘಾಟನೆ ಆಗ್ಲೇಬೇಕು, ಜನರ ಸೇವೆಗೆ ಲಭ್ಯ ಆಗ್ಬೇಕು, ಅಷ್ಟೇ ನಮ್ಮ ಆಗ್ರಹ. UPS ಜನರೇಟರ್ ಇಲ್ಲದೆ ಇರೋದ್ರಿಂದ ಕಾಂಟ್ರಾಕ್ಟರ್ ನ ಕರೆಸಿ ನಾನು ಅಲ್ಲೇ ಮಾತಾಡಿ ಅವ್ರನ್ನ UPS ಜನರೇಟರ್ ಇಮಿಡಿಯೇಟ್ ಹಾಕ್ಬೇಕು ಅಂತ ಹೇಳಿದೀನಿ. ಅವ್ರು ಹಾಕ್ತೀವಿ ಅಂತ ಹೇಳಿದ್ರು. ಮ್ಯಾಕ್ಸಿಮಮ್ 10 days ಟೈಮ್ ತಗೊಂಡಿದ್ದಾರೆ. ಒಂದು 15 days ಆಗಿದೆ. ಈಗ ನಾನು ಇವತ್ತು ಹೋಗಿ ಅದನ್ನ ನೋಡ್ತೀನಿ, ಪರಿಶೀಲನೆ ಮಾಡ್ತೀವಿ. ಇಮಿಡಿಯೇಟ್ ಆಗಿ ಅದನ್ನ ಇನಾಗ್ರೇಷನ್ ಮಾಡೋದಕ್ಕೆ ನಾನು ಏರ್ಪಾಡು ಖಂಡಿತ ನಮ್ಮ ರಿಪೋರ್ಟರ್ ನಿಮ್ ಜೊತೆ ಕಳಿಸ್ಕೊಡ್ತೀವಿ ಸರ್. ಇನಾಗ್ರೇಷನ್ ನಾಳೆನೇ ಆದ್ರೆ, ಇವತ್ತೇ ಆದ್ರೆ ಸಂತೋಷ, ಅಟ್ಲೀಸ್ಟ್ ನಾಳೆನಾದ್ರೂ ಮಾಡಿಸ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಫಾಲೋ ಅಪ್ ಮಾಡ್ತೀವಿ. ಅವತ್ತೇ ನಾನು ಮಾಡೋದಕ್ಕೆ ನಾವು ರೆಡಿ ಇದೀವಿ. ಇವಾಗ ಜನರೇಟರ್ ಇಲ್ಲ, UPS ಇಲ್ಲ ಅಂದ್ರೆ ತಿರ್ಗಾ ಏನ್ ಮಾಡ್ತೀರಾ ನೀವು? ಜನರೇಟರ್ ಇಲ್ಲ, UPS ಇಲ್ಲ, ಇವ್ರಿಗೆ ಏನು ಅಷ್ಟು ಅರ್ಜೆಂಟ್ ಮಾಡೋದಕ್ಕೆ ಇವಾಗ ಇದಿಲ್ಲದೆ ಇರೋದ್ರಿಂದ ತೊಂದರೆ ಆಗ್ಬಿಟ್ಟಿದೆ, ಇದಾಗಿದೆ ಅಂತ ಸುಮ್ಮನೆ ಇದು ಗೌರ್ಮೆಂಟ್ ಹಾಸ್ಪಿಟಲ್ ತರಾತುರಿಯಲ್ಲಿ ಮಾಡೋದು ಸರಿಯಲ್ಲ, ಅದನ್ನು ನಾವು ಒಪ್ಕೊಳ್ತೀವಿ. ಆಮೇಲೆ ಮತ್ತೊಂದು ಸಮಸ್ಯೆ ಆದಾಗ ಜನನೂ ಹೇಳ್ತಾರೆ, ಅದು ಮಾಧ್ಯಮದಲ್ಲೂ ಪ್ರಸಾರ ಆಗುತ್ತೆ. ಇವಾಗ ಓವರ್ ಆಲ್ ಕೆಲಸ ಮುಗ್ದಿದ್ಯಾ ಅಂತ ಒಂದ್ಸರಿ ಚೆಕ್ ಮಾಡಿ ಸರ್, ಉದ್ಘಾಟನೆ ಮಾಡಿಸಿ, ಅದನ್ನು ನಾವು ಸುದ್ದಿ ಪ್ರಸಾರ ಮಾಡ್ತೀವಿ ಸರ್. ಫಾಲೋ ಅಪ್ ಖಂಡಿತ ಮಾಡ್ತೀವಿ. ನಮ್ಮ ರಿಪೋರ್ಟರ್ನ ನಿಮ್ಮ ಜೊತೆ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಇವತ್ತೇ ವಿಸಿಟ್ ಮಾಡಿ, ಅದೊಂದು ರಿಕ್ವೆಸ್ಟ್ ಸರ್ ನಮ್ದು. ಥ್ಯಾಂಕ್ ಯು ಮಾತನಾಡಿದ್ದಕ್ಕೆ. 16 ಕೋಟಿ ವೆಚ್ಚದ ICU ಉದ್ಘಾಟನೆಗೆ ರೆಡಿ ಇದೆ. ಆದರೆ ಸಣ್ಣ ಪುಟ್ಟ ಒಂದಿಷ್ಟು ಕೊನೆ ಹಂತದಲ್ಲಿ ತಯಾರಿಗಳು ಬೇಕಾಗಿದೆ ಅಂತ ಶಾಸಕರಿಗೆ ಅಲ್ಲಿಯ ವೈದ್ಯಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಂತೆ ನಾನು ಫಾಲೋ ಅಪ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ಅಧಿಕಾರಿಗಳು ಇಲ್ಲಿ ರಾಜಕಾರಣ ಮಾಡಕ್ ಹೊರಟಿದ್ದಾರೆ ಅನ್ನೋ ವಿಷಯನೂ ಕೂಡ ಅಲ್ಲಗಳಿತಿಲ್ಲ ಶಾಸಕರು. ಹೌದು, ಅವ್ರು ಬರಬೇಕು, ಇವ್ರು ಬರಬೇಕು, ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರಬೇಕು, ಆರೋಗ್ಯ ಸಚಿವರು ಬರಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಈ ಸುದ್ದಿಯನ್ನು ಫಾಲೋ ಅಪ್ ಮಾಡೋಣ.